Exercise 11.1 fifth question. Again ಕೊಟ್ಟಿದ್ದಾರೆ ನೋಡ್ರಿ. A photograph of a bacteria enlarged 15,000 times attains a length of 5 centimeter. Okay. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. Enlarged times ಆಮೇಲೆ ಲೆಂತ್ ಕೊಟ್ಟಿದ್ದಾರೆ. ಓಕೆ, ಸೊ 50,000 ಟೈಮ್ಸ್ ಎನ್ಲಾರ್ಜ್ಡ್ ಮಾಡಿದ್ರೆ ಲೆಂತ್ ಎಷ್ಟು ಬರ್ತಾ ಇದೆ ಅಂತೆ 5 ಸೆಂಟಿಮೀಟರ್ ಬರ್ತಾ ಇದೆ. ಸೊ ಅಂದ್ರೆ ನಥಿಂಗ್ ಬಟ್ 50,000 ಟೈಮ್ಸ್ ಝೂಮ್ ಮಾಡಿದ್ರೆ ನಮಗೆ 5 ಸೆಂಟಿಮೀಟರ್ ಬರ್ತಾ ಇದೆ ಅದ್ರ ಲೆಂತ್, ಬ್ಯಾಕ್ಟೀರಿಯಾ ಲೆಂತ್. ಓಕೆ, ಈಗ ಅವ್ರೇನ್ ಕೇಳ್ತಾರೆ, ವಾಟ್ ಈಸ್ ದ ಆಕ್ಚುಯಲ್ ಲೆಂತ್ ಆಫ್ ದ ಬ್ಯಾಕ್ಟೀರಿಯಾ. ಆಕ್ಚುಯಲ್ ಲೆಂತ್ ಅಂದ್ರೆ ನಾರ್ಮಲ್ ಆಗಿ ಫಸ್ಟ್ ಫೋಟೋ ತೆಗೆದಾಗ ಲೆಂತ್ ಎಷ್ಟಿರುತ್ತೆ ಅಂತ ಕೇಳಿದೆ. ಮೊಬೈಲ್ ಕ್ಯಾಮ್ರಾ ತೆಗೆದ್ರೆ ನಿಮಗೆ ನಾರ್ಮಲ್ ಆಗಿ 1x ಅಂತ ತೋರಿಸಿರ್ತದೆ ಝೂಮ್. ಓಕೆ, ಝೂಮ್ ಯಾವಾಗಲೂ 1x. ಸೊ ಇದು ನಾರ್ಮಲ್ ಪಿಕ್. ಸೊ ನಾರ್ಮಲ್ ಪಿಕ್ ಇದ್ದಾಗ ನಾವೇನ್ ಝೂಮ್ ಮಾಡಲ್ಲ. ಸೊ ಇದನ್ನ ಏನ್ ಹೇಳ್ತೀವಿ, 1. ನಾರ್ಮಲ್ ಫೋಟೋ ತೆಗೆದಾಗ 1x ಇರುತ್ತೆ. 1x ಇದ್ದಾಗ ಎಷ್ಟಿರುತ್ತೆ ಅಂತ ಕಂಡುಹಿಡಬೇಕು ಅದರ ಲೆಂತ್. ಫಸ್ಟ್ ಫೋಟೋ ತೆಗೆದಾಗ ಅದರ ಲೆಂತ್, ಆಕ್ಚುಯಲ್ ಲೆಂತ್ ಕಂಡುಹಿಡಬೇಕು. ಸೊ ಇದು 50,000 ಟೈಮ್ಸ್ ಝೂಮ್ ಮಾಡಿದಾಗ. ಸೊ 1 ಟೈಮ್ ಅಂತಂದ್ರೆ ನಥಿಂಗ್ ಫೋಟೋ ತೆಗೆದಾಗ 1x ಇರುತ್ತೆ. ಸೊ 1 ಟೈಮ್ ಇದ್ದಾಗ ಎಷ್ಟಿರುತ್ತೆ ಅಂತ ಕಂಡುಹಿಡಬೇಕು. ಈಗ ಇದು ಡೈರೆಕ್ಟ್ ಪ್ರಪೋರ್ಷನ್ ಆಯ್ತಾ ಇಲ್ಲ ಅಂತ ನೋಡ್ರಿ. ನೀವೇನ್ ನೋಡ್ರಿ, ಈಗ ಎನ್ಲಾರ್ಜ್ ಜಾಸ್ತಿ ಮಾಡಿದ್ರೆ ಝೂಮ್ ಮಾಡ್ದಂಗೆಲ್ಲ ಟೀರಿಯಲ್ ಲೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈಗ ನಾರ್ಮಲ್ ಆಗಿ ದೂರದಿಂದ ನೋಡೋಕೆ ಇಷ್ಟಿರುತ್ತೆ, ಅದೇ ನೀವು ಝೂಮ್ ಮಾಡಿ ನೋಡಿದಾಗ ಇದ್ರ ಲೆಂತ್ ಜಾಸ್ತಿ ಕಾಣುತ್ತೆ. ಸೊ ಝೂಮ್ ಮಾಡ್ದಂಗೆಲ್ಲ ಲೆಂತ್ ಜಾಸ್ತಿ ಆಗುತ್ತೆ, ಅದೇ ನೀವು ಝೂಮ್ ಕಡಿಮೆ ಮಾಡ್ದಂಗೆಲ್ಲ ಲೆಂತ್ ಕೂಡ ಕಡಿಮೆ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಜಾಸ್ತಿ ಮಾಡಿದ್ರೆ ರೈಟ್ ಸೈಡ್ ಕೂಡ ಜಾಸ್ತಿ ಆದ್ರೆ ಅದನ್ನ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಸೊ ಈ ಸಿಚುವೇಶನ್ ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಈಗ ಇದನ್ನ ಡೈರೆಕ್ಟ್ ಪ್ರಪೋರ್ಷನ್ ಇದ್ರೆ ನಾವೇನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಏನಾಗುತ್ತೆ, 50,000 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 1 ಇಂಟು 5. ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 1 5 ಜಾ 5 ಡಿವೈಡೆಡ್ ಬೈ ಇಂಟು ಐತೆ, ಇಂಟು ಅನ್ನೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆ, ಸೊ ಈ ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 1 0 0 0. ಸೊ ಏನ್ ಬಂತ ಆನ್ಸರು, ಎಕ್ಸ್ ಇಸ್ ಈಕ್ವಲ್ ಟು 1 ಬೈ 10,000 ಸೆಂಟಿಮೀಟರ್ ಆಯ್ತು. ಓಕೆ, ಬಟ್ ನಮಗೆ ಇದನ್ನ ಪವರ್ ಅಲ್ಲಿ ಬರೆದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಇದೇನಾಗುತ್ತೆ 10 ಪವರ್ 4 ಆಗುತ್ತೆ. ಯಾಕಂದ್ರೆ 4 0 ಇರೋದ್ರಿಂದ 10 ಪವರ್ 4. ಪ್ಲಸ್ 4 ಮೇಲೆ ಹೋದ್ರೆ ಏನಾಗುತ್ತೆ, -4 ಆಗುತ್ತೆ. ಸೊ ಆಕ್ಚುಯಲ್ ಲೆಂತ್ ಬಂದ್ಬಿಟ್ಟು, ಓಕೆ, ಸೊ ನೀವು ಇಲ್ಲಿ ಬರ್ದ್ಬಿಟ್ರೆ ಬೇಕಾದ್ರೆ ಆಕ್ಚುಯಲ್ ಲೆಂತ್ ಬಂದ್ಬಿಟ್ಟು ಅದರದ್ದು ಲೆಂತ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಾದು 10 ಪವರ್ -4 ಸೆಂಟಿಮೀಟರ್ ಅಂತ ಬರಿತೀವಿ. ಇದು ಬಂದು ಆಕ್ಚುಯಲ್ ಲೆಂತ್. ಓಕೆನಾ, ಆಮೇಲೆ ಇನ್ನೊಂದು ಪಾರ್ಟ್ ಕೂಡ ಕೇಳಿದ್ದಾರೆ, ಅದನ್ನು ಕೂಡ ನಾವು ಸಾಲ್ವ್ ಮಾಡೋಣ. ಈಗ ನೆಕ್ಸ್ಟ್ ಏನ್ ಕೇಳ್ತಾರೆ, ಇಫ್ ದ ಫೋಟೋಗ್ರಾಫ್ ಈಸ್ ಎನ್ಲಾರ್ಜ್ಡ್ 20,000 ಟೈಮ್ಸ್ ಓನ್ಲಿ ವಾಟ್ ವುಡ್ ಬಿ ಇಟ್ಸ್ ಎನ್ಲಾರ್ಜ್ಡ್ ಲೆಂತ್. ಈಗ 50,000 ಬದಲು ಅವರು ಬರೀ 20,000 ಝೂಮ್ ಮಾಡಿದ್ರೆ ಅಂದ್ರೆ ಎನ್ಲಾರ್ಜ್ಡ್ ಮಾಡ್ತಾರೆ, ಅದ್ರ ಲೆಂತ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಎಕ್ಸ್ ಅನ್ಕೊಂಡೆ, ಇದು ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಇದೆ ಅಂತ ಗೊತ್ತಿದೆ ನಮ್ಗೆ ಆಲ್ರೆಡಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ಡೈರೆಕ್ಟ್ ಪ್ರಪೋರ್ಷನ್ ಇದ್ರೆ. ಈಗ ಏನಾಗುತ್ತೆ, 50,000 ಇಂಟು ಎಕ್ಸ್ is equal to 20,000 into 5. ಓಕೆ, ಈಗ x is equal to 20,000 into 5 ಏನಾಗುತ್ತೆ, 1 lakh ಆಗುತ್ತೆ. ಈಗ ಇಂಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ 3 0 ಇಲ್ಲಿ 3 0 ಇಲ್ಲೊಂದು 0 ಇಲ್ಲೊಂದು 0. ಈಗ 5 1 ಜಾ 5 2 ಜಾ. ಸೊ ಎಕ್ಸ್ ವ್ಯಾಲ್ಯೂ ಏನಾಯ್ತು 2. ಸೊ 20,000 ಟೈಮ್ಸ್ ಎನ್ಲಾರ್ಜ್ ಮಾಡಿದ್ರೆ ಅದರ ಲೆಂತ್ ಎಷ್ಟಿರುತ್ತೆ 2 ಸೆಂಟಿಮೀಟರ್. ಓಕೆ, ಇಫ್ ದ ಫೋಟೋಗ್ರಾಫ್ ಈಸ್ ಎನ್ಲಾರ್ಜ್ಡ್ 20,000 times, the length will be
2 ಸೆಂಟಿಮೀಟರ್. ಓಕೆ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.